ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ರೂ? ಚಕ್ಲಿ ಮಾಡೋಣ ಅಂತ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಚಕ್ಲಿನ. ನಾನಿಲ್ಲಿ 1 ಸೇರು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ. ಕರೆಕ್ಟ್ ಅಳತೆಯಲ್ಲೇ ತೊಗೊಂಡಿದ್ದೀನಿ. 1 ಸೇರು ಅಕ್ಕಿ ಹಿಟ್ಟಿಗೆ ಜೀರಿಗೆ, ಓಂಕಾಳು 2 ಮಿಕ್ಸ್ ಮಾಡಿಕೊಂಡೆ. ಬಿಳಿ ಎಳ್ಳು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ಕಿಪ್ ಆಗಿದೆ. 1 ಲೋಟ ಉದ್ದಿನಬೇಳೆ. ಆ 1 ಲೋಟ ಉದ್ದಿನಬೇಳೆನ 2ರಿಂದ 3 ಸಲ ವಾಶ್ ಮಾಡಿಬಿಟ್ಟು ಅದಕ್ಕೆ 2.5 ಲೋಟ ನೀರು ಹಾಕಿ 3ರಿಂದ 4 ವಿಷಿಲ್ ಕೂಗಿಸ್ಕೋಬೇಕು. ಇವಾಗ ಅದಕ್ಕೆ ಉಪ್ಪು ಹಾಕಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪನ, ನಂದಿನಿ ತುಪ್ಪನ ಕಾಯಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟನ್ನೆಲ್ಲ ಕೈಯಲ್ಲಿ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಇದಕ್ಕೆ ನೀರೇನೂ ಹಾಕಿ ಕಲಸಲ್ಲ. ಉದ್ದಿನಬೇಳೆ ಬೇಯಕ್ಕೆ ನಾನು 3 ಲೋಟ ನೀರು ಹಾಕಿದ್ನಲ್ಲ, ಉದ್ದಿನಬೇಳೆ ಸಾಫ್ಟಾಗಿ ಬೆಂದಿದೆ. ಯಾವುದಕ್ಕೂ ಕಾಳು ಥರ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನೈಸಾಗಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟಲ್ಲೇ ಕಲಿಸ್ಕೊತೀನಿ. ನಾನು ಯಾವಾಗಲೂ ಅಷ್ಟೇ 1 ಲೋಟಕ್ಕೆ 2.5 ಲೋಟ ನೀರು ಹಾಕಿದ್ರೆ ನೀರೇನು ಹಾಕಿ ಕಲಸೋಂಗಿರಲ್ಲ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡೆ. ಅಕಸ್ಮಾತ್ ನಿಮಗೆ ಟೈಟ್ ಆಗುತ್ತೆ ಅಂದರೆ ನೀರನ್ನು ತಳಕಿಸ್ಕೋಬೋದು. ಅಷ್ಟು ಬಿಟ್ಟರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೀಟಾಗಿ ಬರುತ್ತೆ ಹಿಟ್ಟು. ಹಿಟ್ಟನ್ನು ಒಂದದ್ವಾಗಿ ಸಾಫ್ಟಾಗಿ ಕಲಸಿಟ್ಕೊಂಡು, ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೆ ಹಾಕ್ಬೋದು. ನಮ್ಮ ಮನೇಲಿ ಮಕ್ಕಳು ತಿಂತಾರೆ, ಹಂಗಾಗಿ ನಾನು ಖಾರಕ್ಕೆ ಏನೂ ಹಾಕಲ್ಲ. ತಂಗಿ ಮಕ್ಕಳು, ನಮ್ಮ ಮಕ್ಕಳೆಲ್ಲ ತಿನ್ನೋದ್ರಿಂದ. ಆಮೇಲೆ ಸ್ವಲ್ಪ ಹಿಟ್ಟು ಟೈಟ್ ಅನ್ನಿಸ್ತು. ಸ್ವಲ್ಪ ನೀರು ತಳ್ಕಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಚಕ್ಲಿಗೆ. ಉದ್ದಿನಬೇಳೆ ಚಕ್ಲಿ ಇದೇ ಥರ ನಾವು ಹೆಸರುಬೇಳೆದು ಮಾಡ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆ ಚಕ್ಲಿ. ನಾನು ಹಂಗೂ ಸ್ವಲ್ಪ ಕಲರು ಬೆಂದ್ಬಿಟ್ಟಿತ್ತು, ಜಾಸ್ತಿ ಅನ್ನಿಸ್ತು. ಇವಾಗ ನಾನು ಅಕ್ಕಿ ಹಿಟ್ಟನ್ನು ಚಕ್ಲಿ ಒಳಗೆ ಹಾಕ್ಕೊಂಡು ಚಕ್ಲಿ ಸುತ್ತಕೊಂಡು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚಕ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಗರಿ ಗರಿಯಾದ ಚಕ್ಲಿ ಬೇಕು ಅನ್ನಿಸ್ದಾಗ ಈಗ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ತುಂಬ ದಿನದಿಂದ ವೀಡಿಯೋ ಹಾಕಿರಲಿಲ್ಲ, ಕಾರಣಾಂತರಗಳಿಂದ ಸ್ವಲ್ಪ ಕೆಲಸ ಇತ್ತು. ಅದಾದಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಮೀಡಿಯಮ್ ಉರಿನಲ್ಲಿ ಈ ಥರ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಂಡು ಒಂದೇ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಸ್ವಲ್ಪ ವೈಟ್ಗಿರಬೇಕು ಅಂದರೆ ಸ್ವಲ್ಪ ಬೆಂದಮೇಲೆ ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ತೊಗೋಬೋದು. ನಾನು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತಲೇ ಬೇಯಿಸಿದೆ. ನಮ್ಮ ಮನೇಲಿ ಈ ಥರ ಎಣ್ಣೆ ತಿಂಡಿಗಳು ಜಾಸ್ತಿ ಉಳ್ಕೊಂಬಿಡುತ್ತೆ, ಬೇಗ ಖಾಲಿ ಆಗೋಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಯಿಸಿಡೋಣ ಅಂತ ಹೇಳಿ ಇಟ್ಟೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಿಸಿ ಬಿಸಿ ಚಕ್ಲಿ ರೆಡಿಯಾಗಿದೆ. ಈ ಥರ ಬೆಂದ ಮೇಲೆ ಆವಾಗವಾಗ ಏನು ತಿರುಗೋ ಅವಶ್ಯಕತೆ ಇಲ್ಲ. ತೆಗೆದಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ 8ರಿಂದ 10 ದಿನದ ತನಕನೂ ಇಡ್ಬೋದು, ಏನಾಗಲ್ಲ. ತುಂಬಾ ಚೆನ್ನಾಗಿ ಸ್ಮೂತಾಗಿ ಬಂದಿತ್ತು ಚಕ್ಲಿ. ಸೂಪರಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ನಿಮ್ಗೆ ಖಾರ ಬೇಕು ಅಂದರೆ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ರುಬ್ಬಿ ಹಾಕ್ಕೋಬೋದು. ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಪುಡಿ ಕೂಡ ಹಾಕ್ಕೋಬೋದು. ತುಂಬ ಸಾಫ್ಟಾಗಿ ಮುಟ್ಟಿದ್ರೆ ಮುರಿದೋಗೋಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.